ಇದೆ. ಇದು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಕಾಲೇಜಲ್ಲಿ ಒಂದು ರೇಷ್ಮೆ ಕರಕುಶಲ ಗೂಡಿನ ಘಟಕ ಹೊಂದಿದೆ. ಅದರಲ್ಲಿ ನಾವು ವೇಸ್ಟ್ ಆಗಿ ಬರುವಂತಹ ಅಂದರೆ ಬಿತ್ತನೆ ಕೋಟಿಯಲ್ಲಿ ಗೂಡು ವೇಸ್ಟ್ ಆಗಿರುವಂಥ ಗೂಡುಗಳಿಂದ ನಾವು ಈ ಥರ ಹೂಗಳನ್ನು, ವಿವಿಧವಾದ ಹೂಗಳನ್ನು ಮಾಡ್ತೀವಿ. ಇದು ಬಂದ್ಬಿಟ್ಟು ರೋಸ್ ಫ್ಲವರ್ ಮಾಡಿದ್ದೀವಿ. ಸೇವಂತಿಗೆ ಮಾಡ್ತೀವಿ, ಸೇವಂತಿಗೆ ಫ್ಲವರ್ ಮಾಡಬಹುದು. ಇನ್ನು ವಿಧವಾದ ಡೇರಾ ಫ್ಲವರ್ ಮಾಡಬಹುದು, ಡೇಸಿ ಫ್ಲವರ್ ಮಾಡಬಹುದು, ಜರ್ಬೇರಾ ಫ್ಲವರ್ ಮಾಡಬಹುದು. ಇನ್ನು ಸುಮಾರು ಫ್ಲವರ್ಸು ನಾವು ಮಾಡ್ತೀವಿ. ಇದಕ್ಕೆ ರೇಟ್ ಹೇಗಿದೆ? ಇದು ರೋಸ್ ಬಂದ್ಬಿಟ್ಟು ನಿಮಗೆ ಒಂದು ರೋಸ್ ಬೆಲೆ ಇದು ದಳಗಳ ಮೇಲೆ ಹೋಗುತ್ತೆ. ತುಂಬ ಜಾಸ್ತಿ ದಳಗಳು ಹಾಕಿದ್ರೆ ಅಂದರೆ ನಾವು ಒಂದು 15 ರೂಪಾಯಿವರೆಗೂ ಮಾರ್ತೀವಿ. ಇದು ಬಂದ್ಬಿಟ್ಟು ನಿಮಗೆ 12 ರೂಪಾಯಿಗೆ ಮಾರಬಹುದು. ಈಗ ನೋಡ್ತಾ ಇರೋದು ನಿಮ್ಗೆ ಇದು 12 ರೂಪಾಯಿಗೆ ಬೀಳುತ್ತೆ. ಇಲ್ಲಿ ಹಾರಗಳು ಮಾಡ್ತಾ ಇದ್ದೀವಿ. ಈ ಹಾರಗಳು 2 ಲೈನ್ ಹಾಕಿದ್ರೆ ಅಂದರೆ ನಿಮಗೆ ಒಂದು 300 ರೂಪಾಯಿವರೆಗೂ ಬೀಳುತ್ತೆ. ಅದೇ ಸಿಂಗಲ್ ಲೈನ್ ಇಲ್ಲಿದೆ ಅಲ್ಲ, ಈ ಸಿಂಗಲ್ ಲೈನ್ಸ್ ಆದರೆ ಅಂದರೆ 150 ರೂಪಾಯಿ. ಅದೇ ಥರ ಪಾಟ್ಗಳು ಮಾಡಿಕೊಂಡು ಈ ಹೂಗಳನ್ನ ಅರೇಂಜ್ ಮಾಡುವಂಥದ್ದು ಅದು ಒಂದು 400 ರುಪೀಸ್ ಆಗುತ್ತೆ. ಡಿಫ್ರೆಂಟ್ ಹೂದಾನಿಗಳು, ಪ್ಲಾಸ್ಟಿಕ್ ಆಗಿರಬಹುದು, ಬ್ಯಾಂಬೂದಾಗಿರ್ಬೋದು, ಇಲ್ಲ ಪಿಂಗಾಣಿದ್ರೆಲ್ಲ ಆಗಿರ್ಬೋದು, ಡಿಫ್ರೆಂಟ್ ವಾಸಸ್ಸಲ್ಲಿ ಹೂದಾನಿಗಳಲ್ಲಿ ನೀವು ಇದನ್ನು ಅಲಂಕಾರವಾಗಿ ಜೋಡಿಸ್ಬಿಟ್ಟು ನೀವು ಸೇಲ್ ಮಾಡಬಹುದು. ಸೊ ಇದಕ್ಕೆ ಬೇಡಿಕೆನೂ ತುಂಬ ಚೆನ್ನಾಗಿ ಬರ್ತಿದೆ. ಮತ್ತು ಈ ಹಾರಗಳು ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರಗಳಿದೆ. ಅಂದರೆ ಕಟ್ಟಿಂಗ್ ಮೇಲೆ ಹೋಗುತ್ತೆ ನಾವು ಹಾರಗಳು ಮಾಡೋದು.